ಹಾಯ್ ಫ್ರೆಂಡ್ಸ್, ನಾನಿವತ್ತು ಒಳ್ಳೆ ಬೆಸ್ಟ್ ಹೇರ್ ಆಯಿಲ್ನ ನಾನು ನಿಮಗೆ ಹೇಳ್ತಿದ್ದೇನೆ. ನಾನು ಯೂಸ್ ಮಾಡಿ ನಿಮಗೆ ತೋರಿಸ್ತೇನೆ ಹೇಗಿರುತ್ತೆ ರಿಸಲ್ಟ್ ಅಂತ. ಬನ್ನಿ ನೋಡುವ. ನಾನು ಮೊದಲಿಗೆ ಒಂದು ಬಟಾನಾ ಆಯಿಲ್ ಮತ್ತು ಒಂದು ಪ್ಯಾರಾಶೂಟ್ ಅವ್ರ ಹೇರ್ ಆಯಿಲ್ ತೊಗೊಂಡಿದ್ದೀನಿ. ಇದು ಮೊದಲಿಗೆ ಬಟಾನಾ ಹೇರ್ ಆಯಿಲ್ನ ನಾನು ತೋರಿಸ್ತೀನಿ. ಬಟಾನಾ ಆಯಿಲ್ ಇದು ತುಂಬ ಬೆಸ್ಟ್ ಆಯಿಲ್ ಅಂತಲೇ ಹೇಳ್ಬೋದು. ಕೂದಲು ತುಂಬ ಉದುರೋದನ್ನು ಕಂಟ್ರೋಲ್ ಮಾಡುತ್ತೆ ಇದು. ನಾನು ಪ್ಯಾಕ್ ಓಪನ್ ಮಾಡಿ ನಿಮಗೆ ಹೊಸದಾಗಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ಅದರದ್ದೇ ಫ್ಲೇವರ್ ಇರೋದ್ರಿಂದ ಬೇರೆ ಫ್ಲೇವರ್ ಮಿಕ್ಸ್ ಮಾಡಿಲ್ಲ. ನ್ಯಾಚುರಲ್ ಆಗಿರೋ ಆಯಿಲ್ ಇದು. ಅದರದ್ದೇ ಫ್ಲೇವರ್ ಇದೆ ಅಷ್ಟೇ. ತುಂಬ ಬೇರೆ ಸ್ಮೆಲ್ಲು, ಕೆಟ್ಟ ಸ್ಮೆಲ್ ಆ ಥರ ಏನಿಲ್ಲ. ಲೈಟ್ ಅದರದ್ದು ಸ್ಮೆಲ್ ಬರುತ್ತೆ. ಆ ಬಟಾನ ಬೀಜ ಏನಿದೆ ಅದರದ್ದು ಸ್ಮೆಲ್ ಬರುತ್ತೆ ಅಷ್ಟೇ. ಎಲ್ಲೋ ಕಲರಲ್ಲಿದೆ. ನಾನು ಇನ್ನೊಂದು ಪ್ಯಾರಾಶೂಟ್ ತೊಗೊಂಡಿದ್ದೇನೆ. ಪ್ಯಾರಾಶೂಟ್ ಭೃಂಗರಾಜ್ ಅವ್ರದ್ದು ಈಗ ಹೊಸದಾಗಿ ಬಂದಿದೆ. ಅದರಲ್ಲಿ ದಾಸವಾಳ ಆಯಿಲ್, ಕೊಕೊನಟ್ ಆಯಿಲ್ ಎಲ್ಲ ಮಿಕ್ಸ್ ಆಗಿ ಇರೋಂಥ ಆಯಿಲ್. ನಾನೊಂದು ಬೌಲ್ ತೊಗೊಂಡು ಅದಕ್ಕೆ ಆ ಆಯಿಲ್ನ ಹಾಕ್ಬಿಡ್ತೀನಿ. ಲೈಟ್ ಪಿಂಕಿಶಲ್ಲಿ ಇರುತ್ತೆ. ಲೈಟ್ ಅಂದರೆ ಲೈಟು ಈ ಕೊಕೊನಟ್ ಆಯಿಲ್. ಸ್ಮೆಲ್ಲು ತುಂಬ ಚೆನ್ನಾಗಿದೆ ಇದ್ರದ್ದು. ಟ್ರೈ ಮಾಡ್ಬೋದು ನೀವು. ನೆಕ್ಸ್ಟ್ ನಾನು ಸ್ವಲ್ಪ ಈ ಆಯಿಲ್ನ ಬಟಾನಾ ಆಯಿಲ್ನ ಹಾಕ್ಕೋತಾ ಇದ್ದೀನಿ. ಅದು ಫುಲ್ಲು ಇರುತ್ತೆ ಅದರಲ್ಲಿ. ಹಾಗಾಗಿ ನಾನು ಸ್ಪೂನೇನು ತರಲಿಲ್ಲ, ಡೈರೆಕ್ಟ್ ಹಾಗೆ ಬೌಲಿಗೆ ಹಾಕೋತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ಎಲ್ಲೋ ಕಲರಲ್ಲಿ ಬರ್ತಿದೆ ಅಂತ. ನನಗೆ ಸ್ವಲ್ಪ ಸಾಕು, ನನ್ನ ಹೇರ್ ಚಿಕ್ಕದಿರೋದ್ರಿಂದ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ನೀವು ಡೈರೆಕ್ಟ್ ಬಟಾನಾ ಆಯಿಲ್ ಬೇಕಾದರೆ ಯೂಸ್ ಮಾಡ್ಕೋಬೋದು. ನಾನು ಆಲ್ರೆಡಿ ಪ್ಯಾರಾಶೂಟ್ ಆಯಿಲ್ ತೊಗೊಂಡ್ಬಿಟ್ಟಿದ್ದೆ. ಹಾಗಾಗಿ ನಾನು ಎರಡನ್ನೂ ಮಿಕ್ಸ್ ಮಾಡಿ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ಅದನ್ನೇ ಡೈರೆಕ್ಟ್ ಅಪ್ಲೈ ಆದರೂ ಮಾಡ್ಬೋದು, ಇಲ್ಲ ಆಯಿಲಿಗೆ ಮಿಕ್ಸ್ ಮಾಡಿ ಆದರೂ ಹಾಕ್ಕೋಬೋದು. ನೋಡಿ, ನಾನು ಅಪ್ಲೈ ಮಾಡ್ತೇನೆ ಹೇರಿಗೆ. ನೀಟಾಗಿ ನಾವು ಎಲ್ಲ ಸ್ಕ್ಯಾಲ್ಪಲ್ಲಿ ಅಪ್ಲೈ ಮಾಡಿ ನಂತರ ಮಸಾಜ್ ಕೊಡಬೇಕು ಚೆಂದ. ಆಗಲೇ ನಮ್ಮ ಹೇರ್ ಫಾಲು, ಹೇರಿಗೆ ಡ್ಯಾಂಡ್ರಫು ಅದೆಲ್ಲ ಕಡಿಮೆ ಆಗ್ತದೆ. ತುಂಬ ರಿಸಲ್ಟ್ ಚೆನ್ನಾಗಿ ಸಿಗ್ತದೆ. ಹೇರಿಗೆ ಎಷ್ಟು ನೀವು ಮಸಾಜ್ ಮಾಡ್ತೀರೋ ಅಷ್ಟು ತುಂಬ ಒಳ್ಳೆಯದು. ಸ್ಕ್ಯಾಲ್ಪಲ್ಲಿ ಮಸಾಜ್ ಮಾಡಿದರೆ ನಮ್ಮದು ಬ್ಲಡ್ ಸರ್ಕ್ಯೂಲ್ ಆಗಿರ್ಬೋದು, ಆಮೇಲೆ ಹೇರ್ ಬೆಳವಣಿಗೆಗೆ ಎಲ್ಲದಕ್ಕೂ ತುಂಬ ಉಪಯುಕ್ತವಾಗಿದೆ. ನಾನು ಎಲ್ಲ ಕಡೆನೂ ಮಸಾಜ್ ಮಾಡ್ತಿದ್ದೀನಿ. ನಾನು ನೋಡ್ಬೋದು ತುಂಬ ಚೆನ್ನಾಗಿ ಸ್ಕ್ಯಾಲ್ಪ್ಗೆ ನಾನು ಆಯಿಲ್ ಹಾಕ್ಕೊಂಡು ನಾನು ಹೇರ್ ತುದಿವರೆಗೂ ನಾನು ಮಸಾಜ್ ಮಾಡ್ತೇನೆ ಹಾಕಿ ಎಣ್ಣೆನ. ನನಗೆ ತುಂಬ ಹೇರ್ ಫಾಲ್ ಆಗ್ತಿತ್ತು. ಹಾಗಾಗಿ ನಾನು ತುಂಬ ಮಸಾಜ್ ಮಾಡಿ ಹೇರಿಗೆ ಆಯಿಲೆಲ್ಲ ಕ್ಲೀನಾಗಿ ಅಪ್ಲೈ ಮಾಡಿ ನೀವು ನೋಡ್ತಿರ್ಬೋದು. ಅಂದರೆ ನಮಗೆ ಆಯಿಲ್ ಹಾಕಿದ್ದೀವಿ ಒಂಥರ ಏನಂತಾರೆ ಅಂಟಂಟು ಫೀಲ್ ಬರೋದು ಆ ಥರ ಏನಿಲ್ಲ. ಒಂದು ನಾರ್ಮಲಿ ಮೈಲ್ಡ್ ಆಯಿಲ್ ಥರ ಫೀಲ್ ಆಗುತ್ತೆ. ಮೈಲ್ಡ್ ಆಗಿದೆ. ಅಷ್ಟೊಂದು ನಮಗೆ ಬೇರೆ ಈ ಹರಳೆಣ್ಣೆ ಆ ಥರ ಎಲ್ಲ ಫೀಲ್ ಆಗೋಲ್ಲ. ನಾರ್ಮಲ್ ಕೊಕೊನಟ್ ಹೇಗಿದೆ ಹಾಗೆ ಆಯಿಲ್ ಥರನೇ ಫೀಲ್ ಆಗೋದು. ನೋಡಿ, ನಾನು ಮಸಾಜ್ ಮಾಡ್ತಿದ್ದೇನೆ ಚೆನ್ನಾಗಿ ಹೇರಿಗೆ. ಒಂದು 5 ನಿಮಿಷ ಮಾಡಿದರೆ ಸಾಕು, ಜಾಸ್ತಿ ಏನು ಬೇಡ. ಮಾಡಿ ಬಿಟ್ಟರೆ ಸಾಕು. ಎಲ್ಲ ಕಡೆನೂ ಅಪ್ಲೈ ಆಗಿದೆ. ನೋಡ್ಬೋದು ನೀವು. ಆಗಲೇ ಶೈನ್ ನಿಮಗೆ ಕಾಣಿಸ್ತಿರ್ಬೋದು. ಆಯಿಲ್ ಹಾಕಿರೋದ್ರಿಂದ ತುಂಬ ಒಂದು ಸ್ವಲ್ಪ ಶೈನಾಗಿ ಕಾಣಿಸ್ತದೆ ಹೇರು. ತುಂಬ ಶೈನ್ ಅಂತ ಫೀಲ್ ಆಗ್ತದೆ. ತುಂಬ ಚೆನ್ನಾಗಿದೆ. ಹಚ್ಚುವಾಗಲೇ ನಮಗೆ ಫೀಲ್ ಆಗುತ್ತೆ. ತುಂಬ ಸ್ಮೂತ್ ಅನಿಸುತ್ತೆ. ನೋಡುವ, ನಾನು ಬೆಳಗ್ಗೆ ಸ್ನಾನ ಮಾಡಿ ಬಂದೆ. ನಾನು ನೈಟ್ ಫುಲ್ ಬಿಟ್ಟಿದ್ದೆ. ಬೆಳಗ್ಗೆ ಸ್ನಾನ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ನಾನು ಹೇರ್ ಸ್ಟ್ರೈಟ್ ಮಾಡಿ ನಾನು ಹೇಗೆ ಆಗಿದೆ ನಮ್ಮದು ಹೇರು ಅಂತ ನಾನು ತೋರಿಸ್ತೀನಿ. ನಾನು ಆಲ್ರೆಡಿ ಡ್ರೈ ಮಾಡಿಬಿಟ್ಟಿದ್ದೆ. ಬಿಸಿಲಲ್ಲೇ ಒಣಗಿಸಿದ್ದೆ ನಾನು ಹೇರ್ ಡ್ರೈಯರ್ ಮಾಡಿರಲಿಲ್ಲ. ಹಾಗಾಗಿ ಡೈರೆಕ್ಟ್ ಹೇರ್ ಸ್ಟ್ರೈಟ್ನರಲ್ಲಿ ನಾನು ಸ್ಟ್ರೈಟ್ನಿಂಗ್ ಮಾಡ್ತಿದ್ದೀನಿ. ಮಾಡಿ ಅದು ಹೇಗೆ ಫಿನಿಶಿಂಗ್ ಇದೆ ಅಂತ ನಾನು ತೋರಿಸ್ತೇನೆ ಲಾಸ್ಟಲ್ಲಿ. ಸ್ವಲ್ಪ ತೊಗೊಂಡು ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊತಾ ಇದ್ದೀನಿ. ನಾನೇನು ಹಾಕಿಲ್ಲ ಹೇರಿಗೆ. ಹೇರ್ ಡ್ರೈ ಮಾಡಿ ಡೈರೆಕ್ಟು ಅಪ್ಲೈ ಮಾಡ್ತಿದ್ದೀನಿ ಹೇರ್ ಸ್ಟ್ರೈಟ್ನಿಂಗ್. ನಂತರ ಲಾಸ್ಟಲ್ಲಿ ನಾನು ಸಿರಮ್ ಯೂಸ್ ಮಾಡ್ತೀನಿ. ನೋಡ್ಬೋದು ಎಷ್ಟು ಶೈನಾಗಿ ನನಗೆ ಫೀಲ್ ಕೊಡ್ತಿದೆ ಅಂದರೆ ಅಷ್ಟು ಚೆನ್ನಾಗಿ ಫೀಲ್ ಕೊಡ್ತಾಯಿದೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರ್ತಾಯಿದೆ ಅಂತ. ನಮಗೆ ಗೊತ್ತಾಗುತ್ತೆ, ನಾವು ಆಯಿಲ್ ಯೂಸ್ ಮಾಡಿ ಸ್ನಾನ ಮಾಡಿ ಬಂದಮೇಲೆ ಆ ಹೇರ್ ಸ್ಮೂತ್ನೆಸ್ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಚೆನ್ನಾಗಿದೆ ಅಂತ. ನನಗೆ ಫೈನಲ್ ಲುಕ್ ತೋರಿಸ್ತೇನೆ ಅಂತ ನೋಡಿ. ಇದು ಮಾಡಿದ ನಂತರ ನಾನು ಫೈನಲ್ ಲುಕ್ ಹೇಗಿದೆ ಅಂತ ತೋರಿಸ್ತೀನಿ. ಆಚೆಯೂ ತೋರಿಸ್ತೀನಿ. ನೋಡಿ ಎಷ್ಟು ಶೈನ್ ಕಾಣಿಸ್ತಾ ಇದೆ. ಇನ್ನೇನು ಹಾಕಿಲ್ಲ ಹೇರಿಗೆ. ಜಸ್ಟ್ ಶಾಂಪು ಆ್ಯಂಡ್ ಕಂಡೀಷ್ನರ್ ಹಾಕಿರೋದಷ್ಟು.
ಬಟ್ ಈ ಕಡೆ ಹೇರಿಗೂ ಆ ಕಡೆ ಹೇರಿಗೂ ನೋಡಿ ಡಿಫ್ರೆನ್ಸ್. ಸ್ಟ್ರೈಟ್ನಿಂಗ್ ಮಾಡಿದ್ದೀನಿ. ಈಗ ಸ್ಟ್ರೈಟ್ನಿಂಗ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸ್ಮೂತಾಗಿ ನನಗೆ ಫೀಲ್ ಆಗ್ತಿದೆ ಅಂದರೆ ಹೇರ್ ಆಯಿಲ್ ಹಾಕಿರೋದ್ರಿಂದನೂ ಮತ್ತು ಸ್ಟ್ರೈಟ್ನಿಂಗ್ ಮಾಡಿರೋದ್ರಿಂದನೂ ನನಗೆ ತುಂಬ ಸ್ಮೂತ್ ಫೀಲ್ ಆಗ್ತಿದೆ. ನಾನೀವಾಗ ಸಿರಮ್ ಯೂಸ್ ಮಾಡ್ತಿದ್ದೀನಿ. ನೀವು ಯಾವ್ದು ಬೇಕಾದರೂ ಸಿರಮ್ ಯೂಸ್ ಮಾಡ್ಬೋದು ಹೇರಿಗೆ. ನಾನು ಈ ಸಿರಮ್ ಯೂಸ್ ಮಾಡ್ತಿದ್ದೀನಿ. ತುಂಬ ಒಳ್ಳೆ ಸಿರಮ್ ಇದು, ಹೇರ್ ಡ್ಯಾಮೇಜ್ ಆಗೋದನ್ನ ತಡೆಯುತ್ತೆ. ಬಟ್ ಆಯಿಲ್ ನಾನು ನೈಟ್ ಫುಲ್ ಬಿಟ್ಟಿರೋದ್ರಿಂದ ನೀವು ನೈಟ್ ಫುಲ್ ಬಿಡಬೇಕು ಅಂತ ಏನಿಲ್ಲ. 1 ಅವರ್ 2 ಅವರ್ಸ್ ಬಿಟ್ಟು ಸ್ನಾನ ಮಾಡಿದ್ರೂ ನಿಮಗೆ ಓಕೆ. ಇಲ್ಲ ನಾನು ನೈಟೆಲ್ಲ ಬಿಡ್ತೀನಿ ಅಂದ್ರೂ ಓಕೆ. ನಾನು ನೈಟ್ ಫುಲ್ಲು ಬಿಟ್ಟಿದ್ದೆ ಹೇರಲ್ಲೇ ಮಾರ್ನಿಂಗ್ ಸ್ನಾನ ಮಾಡಿದ್ದು ನಾನು. ನೋಡಿ ನಾನು ಬರೀ ಹೇರಿಗೆ ಮಾತ್ರ ಹಾಕ್ತಿದ್ದೇನೆ, ಸ್ಕಾಲ್ಫಿಗೆ ನಾನು ಟಚ್ ಮಾಡ್ತಿಲ್ಲ. ಹೇರಿಗೆ ಮಾತ್ರ ಹಾಕಿದರೆ ಸಾಕು. ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ತುಂಬ ಶೈನ್, ತುಂಬ ಸ್ಮೂತ್ ಫೀಲ್ ಆಗುತ್ತೆ ನಮಗೆ ಹೇರ್. ನೀವು ನೋಡ್ಬೋದು. ನಾನು ಬಾಚಿ ತೋರಿಸ್ತೇನೆ ನಿಮಗೆ. ನೋಡಿ ಎಷ್ಟು ಚೆಂದ ಫೀಲ್ ಆಗ್ತದೆ. ಶೈನ್ ಆಗ್ತದೆ ಫುಲ್ಲು ಹೇರು. ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ. ಗಂಟಾಗಲಿ ಅಥವಾ ಸಿಕ್ಕು ಈ ಥರ ಏನೂ ಆಗಲ್ಲ. ನೋಡಿ ಎಷ್ಟು ಸೂಪರಾಗಿ ಇದಾಗುತ್ತೆ ಅಂದರೆ, ಸಿಲ್ಕಿ ಆಗುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಸಿಲ್ಕಿ ವಿತ್ ಶೈನ್ ಇರುತ್ತೆ. ನೀವು ಟ್ರೈ ಮಾಡಿ. ಹೇರ್ ಫಾಲ್ ಆಗೋದು ಕಂಟ್ರೋಲ್ ಆಗುತ್ತೆ. ಪಟ್ಟಂತ ಒಂದೇ ರಿಸಲ್ಟಲ್ಲಿ ಆಗಲ್ಲ, ಬಟ್ ಯೂಸ್ ಮಾಡ್ತಿದ್ರೆ ನಿಮಗೆ ಖಂಡಿತ ರಿಸಲ್ಟ್ ಅಂತೂ ಪಕ್ಕಾ ಸಿಗುತ್ತೆ. ಟ್ರೈ ಮಾಡಿ. ಆ್ಯಂಡ್ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್.